Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಜೂನ್ 16ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡೋಣ. ಇದರಲ್ಲಿ ಜಸ್ಟ್ ಒಂದ್ 4 ಟಾಪಿಕ್ಸ್ ಗಳು ಅಷ್ಟೇ ನ್ಯೂಸ್ ಅಲ್ಲಿ ಇತ್ತು. ಅಂದ್ರೆ ಟಾಪಿಕ್ಸ್ ತುಂಬಾ ಇದೆ, ಬಟ್ ಮೇನ್ ಆಗಿ ನಮ್ಗೆ ಎಕ್ಸಾಮ್ ಗೆ ಬೇಕಾಗಿರುವಂತಹ ಟಾಪಿಕ್ಸ್ 4 ಟಾಪಿಕ್ಸ್ ಇದೆ. ಅದನ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಎಕ್ಸರ್ಸೈಸ್ ಪಿಚ್ ಬ್ಲಾಕ್. ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅಂದ್ರೆ ಏನು? ಇದು ಭಾರತ ಈ ಬಾರಿ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅನ್ನ ಪಾರ್ಟಿಸಿಪೇಟ್ ಮಾಡ್ತಿದೆ. ಇದನ್ನ ಆರ್ಗನೈಸ್ ಮಾಡ್ತಿರೋದು ಆಸ್ಟ್ರೇಲಿಯಾ ಆರ್ಗನೈಸ್ ಮಾಡ್ತಿರುವಂತಹ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಗೆ ಭಾರತ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ ಈಗ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ನ್ಯೂಸ್ ಅಲ್ಲಿದೆ. ಇದೊಂದು ಬೈಅನಿಯಲ್ ಮತ್ತೆ ಮಲ್ಟಿ ನ್ಯಾಷನಲ್ ಎಕ್ಸರ್ಸೈಸ್. ಅಂದ್ರೆ ಇದಕ್ಕೆ ತುಂಬಾ ಕಂಟ್ರೀಸ್ ಗಳು ಅಟೆಂಡ್ ಮಾಡುತ್ತವೆ ಮತ್ತೆ 2 ವರ್ಷಕ್ಕೆ ಒಂದು ಸಲ ಇದು ನಡೆಯುತ್ತೆ. ಯಾರಿದನ್ನ ಹೋಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ RAAF ಅಂದ್ರೆ ರಾಯಲ್ ಆಸ್ಟ್ರೇಲಿಯನ್ ಆರ್ಮಡ್ ಫೋರ್ಸ್ ಇದನ್ನ ಹೋಸ್ಟ್ ಅನ್ನ ಮಾಡುತ್ತೆ ಪ್ರತಿ ವರ್ಷ. ಭಾರತ ಇದೇ ಮೊದಲನೇ ಬಾರಿ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅನ್ನ ಅಟೆಂಡ್ ಮಾಡ್ತಿದ್ಯಾ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಭಾರತ ಇದೇ ಮೊದಲನೇ ಬಾರಿ ಏನು ಅಟೆಂಡ್ ಮಾಡ್ತಾ ಇಲ್ಲ. ಆಲ್ರೆಡಿ ಭಾರತ 2018 ಇಂದ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. 2018, 2022, 2024 ಹೀಗೆ ತುಂಬಾ ಬಾರಿ ಭಾರತ ಆಲ್ರೆಡಿ ಈ ಒಂದು ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅನ್ನ ಅಟೆಂಡ್ ಮಾಡಿದೆ. ಈ ಒಂದು ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಮಲ್ಟಿ ನ್ಯಾಷನಲ್ ಎಕ್ಸರ್ಸೈಸ್. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಒಟ್ಟು 19 ನೇಷನ್ಸ್ ಗಳು ಪಾರ್ಟಿಸಿಪೆಂಟ್ ಆಗಿ ಅಟೆಂಡ್ ಆಗುತ್ತವೆ. ಅದಕ್ಕೋಸ್ಕರ ಈವನ್ ಮೇಜರ್ ಕಂಟ್ರೀಸ್ ಆಗಿರುವಂತಹ US, ಚೀನಾ ಹೀಗೆ ಬೇರೆ ಬೇರೆ ಕಂಟ್ರೀಸ್ ಗಳು ಕೂಡ ಇದಕ್ಕೆ ಪಾರ್ಟಿಸಿಪೆಂಟ್ಸ್ ಆಗಿ ಅಟೆಂಡ್ ಮಾಡುತ್ತೆ. ಸೊ ಇದೊಂದು ಏರ್ ಫೋರ್ಸ್ ರಿಲೇಟೆಡ್ ಆಗಿರುವಂತಹ ಅಥವಾ ಏರ್ ಫೋರ್ಸ್ ರಿಲೇಟೆಡ್ ಆಗಿರುವಂತಹ ಎಕ್ಸರ್ಸೈಸ್ ಆಗಿದೆ. ಸೊ ಇದಿಷ್ಟು ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಬಗ್ಗೆ. ನಮ್ಗೆ ಪ್ರಿಲಿಮ್ಸ್ ಅನ್ನೋದಕ್ಕಿಂತ UPSC ಅನ್ನೋದಕ್ಕಿಂತ ಸ್ಟೇಟ್ ಎಕ್ಸಾಮ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಕ್ವೆಶ್ಚನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ ಇಂಟರ್ನ್ಯಾಷನಲ್ ಮಿಲಿಟರಿ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ 2026, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is a unilateral maritime defense exercise hosted annually by the Indian Navy. ಇಂಡಿಯನ್ ನೇವಿನ ಇದನ್ನ ಹೋಸ್ಟ್ ಮಾಡ್ತಾ ಇರೋದು ಇಲ್ಲ, ಆಸ್ಟ್ರೇಲಿಯನ್ ಏರ್ ಫೋರ್ಸ್ ಅವರು ಇದನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಮ್ಯಾರಿಟೈಮ್ ಮತ್ತೆ ಯುನಿಲ್ಯಾಟ್ರಲ್ ಮತ್ತೆ ಪ್ರತಿ ವರ್ಷ ನಡೆಯುತ್ತಾ ಇಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ದ ಎಕ್ಸರ್ಸೈಸ್ derives its name from its technical emphasis on night time flight operation over unpopulated region. ಇದು ಕರೆಕ್ಟ್. ಪಿಚ್ ಬ್ಲಾಕ್ ಯಾಕೆ ಪಿಚ್ ಬ್ಲಾಕ್ ಅಂತ ಹೇಳಿದ್ರೆ ಇದು ರಾತ್ರಿ ಹೊತ್ತು ಎಲ್ಲಿ ಅನ್ಪಾಪ್ಯುಲೇಟೆಡ್ ಏರಿಯಾಸ್ ಇರುತ್ತೆ ಅಲ್ಲಿ ಇದನ್ನ ಹೋಸ್ಟ್ ಮಾಡಿ ಇದನ್ನ ಆಪರೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಎಕ್ಸರ್ಸೈಸ್ ಪಿಚ್ ಬ್ಲಾಕ್ ಅಂತ ಹೇಳಿ ಕರೀಲಾಗತ್ತೆ. ನೆಕ್ಸ್ಟ್, the 2026 edition is hosted by Royal Australian Air Force across air bases in Australia. ಇದು ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 is the right answer for this particular question. ನೆಕ್ಸ್ಟ್, ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಯಿಸ್ ಮಿಸೈಲ್. ಏನಿದು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಯಿಸ್ ಮಿಸೈಲ್ ಅಂತ ಹೇಳಿದ್ರೆ ಒಡಿಶಾದ ಕೋಸ್ಟಲ್ ರೀಜನ್ ಅಲ್ಲಿ ಇರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಇಂದ DRDO ಈಗ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಯಿಸ್ ಮಿಸೈಲ್ ಫ್ಲೈಟ್ ಅನ್ನ ಟೆಸ್ಟ್ ಮಾಡಿದೆ ಸಕ್ಸಸ್ಫುಲ್ ಆಗಿ. ಅದಕ್ಕೋಸ್ಕರ ಈಗ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಯಿಸ್ ಮಿಸೈಲ್ ನ್ಯೂಸ್ ಅಲ್ಲಿದೆ. ಸೊ ಮಿಸೈಲ್ಸ್ ಅಂತ ಬಂದ್ರೆ ನಮ್ಗೆ ಅದ್ರ ಫೀಚರ್ ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಯಿಸ್ ಮಿಸೈಲ್ ಅಂತ ಹೇಳಿದ್ರೆ ಏನು? ಈ ತರ ಹೇಳಿದ್ರೆ ಇದೊಂದು ಸಬ್ಸಾನಿಕ್ ಸರ್ಫೇಸ್ ಲಾಂಚ್ಡ್ ಕ್ರೂಯಿಸ್ ಮಿಸೈಲ್, ಹೈ ಪ್ರಿಸಿಷನ್ ಲ್ಯಾಂಡ್ ಟಾರ್ಗೆಟ್ ಸ್ಟ್ರೈಕ್ ಮಿಷನ್ ಆಗಿದೆ. ಇದು 450 kg ವೇಟ್ ಇರುವಂತಹ ಲ್ಯಾಂಡ್ ಅಟ್ಯಾಕ್ ಕ್ರೂಯಿಸ್ ಮಿಸೈಲ್ಸ್ ಗಳನ್ನ ಕ್ಯಾರಿ ಮಾಡುತ್ತೆ. ಅಂದ್ರೆ ವಾರ್ ಹೆಡ್ಸ್ ಗಳನ್ನ ಕ್ಯಾರಿ ಮಾಡುತ್ತೆ. ಅಷ್ಟು ಕೆಪಾಸಿಟಿ ಇದು ಹೊಂದಿದೆ. ಮತ್ತೆ 1000 ಕಿಲೋಮೀಟರ್ ದೂರದಲ್ಲೇನೆ ಸ್ಟ್ರೈಕಿಂಗ್ ರೇಂಜ್ ಅನ್ನ ಒಳಗೊಂಡಿದೆ. ಜೊತೆಗೆ ಇದರಲ್ಲಿ ಟರ್ಬೋ ಫ್ಯಾನ್ ಅನ್ನ ಅಳವಡಿಸಲಾಗಿದೆ. ಟರ್ಬೋ ಫ್ಯಾನ್ ಅಥವಾ ಸ್ಮಾಲ್ ಟರ್ಬೋ ಫ್ಯಾನ್ ಇಂಜಿನ್ ಅಂತ ಕೂಡ ಕರೀತಾರೆ. ಈ ಒಂದು ಇಂಜಿನ್ ನ
ಮ್ಯಾನಿಕ್ ಅಂತ ಹೇಳಿ ಕರೆಯಲಾಗತ್ತೆ. MANIK ಮ್ಯಾನಿಕ್ ಅಂತ ಹೇಳಿ ಕರೆಯಲಾಗತ್ತೆ. ಅಥವಾ ಇದನ್ನ ಟರ್ಬೋಜೆಟ್ ಪ್ರೊಪಲ್ಷನ್ ಯೂನಿಟ್ ಅಂತ ಕೂಡ ಹೇಳಲಾಗತ್ತೆ. ಜೊತೆಗೆ ಇದರಲ್ಲಿ ಅಡ್ವಾನ್ಸ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಅದರ ಜೊತೆಯಲ್ಲಿ ಮಿಡ್ ಕೋರ್ಸ್ ಗೈಡೆನ್ಸ್ ಗೋಸ್ಕರ ಸ್ಯಾಟಲೈಟ್ ನ್ಯಾವಿಗೇಷನ್ ಜೊತೆ ಅಗ್ಮೆಂಟ್ ನ ಮಾಡಲಾಗಿದೆ. ಇದನ್ನ ತಯಾರಿಸಿರೋದು ಅಥವಾ ಡೆವಲಪ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ADE, ಬೆಂಗಳೂರು ಬೇಸ್ಡ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಿದೆ. ಸೊ ಇದಿಷ್ಟು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ನ ಬಗ್ಗೆ. ಈಗ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್. ಇಟ್ ಈಸ್ ಅ ಸಾಲಿಡ್ ಫ್ಯೂಯಲ್ಡ್ ಸೂಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲ, ಕರೆಕ್ಟ್? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಈಸ್ ಅ ಇಂಜಿನಿಯರ್ಡ್ ಫಾರ್ ಲೋ ಆಲ್ಟಿಟ್ಯೂಡ್ terrain hugging flight path to minimize radar detection and interception risk. ಈ ಸ್ಟೇಟ್ಮೆಂಟ್ ಕರೆಕ್ಟ್. The missile was primarily developed by the Aeronautical Development Establishment based in Bengaluru. So ಇದು ಕೂಡ ಕರೆಕ್ಟ್. So answer ಬಂದು 2 and 3 is the right answer for this particular question. So next topic ಬಂದ್ಬಿಟ್ಟು ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಲೇಟೆಡ್ ಇದೆ. ಜಾರ್ಖಂಡ್ ಅಲ್ಲಿ ಇತ್ತೀಚೆಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ನ ಕೊಡಲಾಗಿದೆ. ಒಟ್ಟು 4 ಪ್ರಾಡಕ್ಟ್ಸ್ ಗಳಿಗೆ ಕೊಟ್ಟಿದ್ದಾರೆ. ಭಾಗ್ಯ ಸಿಲ್ಕ್, ಕುಚಾಯಿ ಸಿಲ್ಕ್, ಮುಂಡಾ ಜ್ಯುವೆಲ್ರಿ ಮತ್ತೆ ಜಾರ್ಖಂಡ್ ಬ್ಯಾಂಬೂ ಕ್ರಾಫ್ಟ್ ಗೆ ಪ್ರೆಸ್ಟಿಜಿಯಸ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ನ ಕೊಡಲಾಗಿದೆ. ಒಂದೊಂದರ ಬಗ್ಗೆನೆ ನಾವು ನೋಡ್ಕೊಳ್ತಾ ಹೋದ್ರೆ, ಮೊದಲು ಜಾರ್ಖಂಡ್ ಬ್ಯಾಂಬೂ ಕ್ರಾಫ್ಟ್. ಜಾರ್ಖಂಡ್ ಅಲ್ಲಿ ಲೋಕಲಿ ಅವೈಲಬಲ್ ಇರುವಂತಹ ಬ್ಯಾಂಬೂ ಇಂದ ತಯಾರು ಮಾಡುವಂತಹ ಒಂದು ಕ್ರಾಫ್ಟ್ ಆಗಿದೆ. ಇದು ಕೂಡ ಯುನಿಕ್ ನೇಚರ್ ನ ಹೊಂದಿರೋದ್ರಿಂದ ಅಂಡ್ ಸಸ್ಟೈನಬಲ್ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಇದಕ್ಕೆ GI ಟ್ಯಾಗ್ ಅನ್ನ ಕೊಡಲಾಗಿದೆ. ನೆಕ್ಸ್ಟ್ ಮುಂಡಾ ಜ್ಯುವೆಲ್ರಿ. ಮುಂಡಾ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಮುಂಡಾ ಟ್ರೈಬಲ್ ಕಮ್ಯುನಿಟಿ. ಮುಂಡಾ ಟ್ರೈಬಲ್ ಕಮ್ಯುನಿಟಿಯ ಟ್ರೆಡಿಷನಲ್ ಡಿಸ್ಟಿಂಕ್ಟಿವ್ ಆರ್ಟಿಸ್ಟಿಕ್ ಜ್ಯುವೆಲ್ರಿ ಆಗಿರೋದ್ರಿಂದ ಇದಕ್ಕೂ ಕೂಡ GI ಟ್ಯಾಗ್ ನ ಕೊಡಲಾಗಿದೆ. ನಂತರ ಕುಚಾಯಿ ಸಿಲ್ಕ್. ಇದನ್ನ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡಿದೀವಿ. ಸಿಲ್ಕ್ ಡಿಫರೆಂಟ್ ಕೈಂಡ್ಸ್ ಆಫ್ ಸಿಲ್ಕ್ಸ್ ಬಗ್ಗೆ, ಕರೆಕ್ಟಾ? ಅದರಲ್ಲಿ ತುಸಾರ್ ಸಿಲ್ಕ್ ವಾಮ್ ಅಂತ ಕೂಡ ನೋಡಿದ್ವಿ, ವಿಚ್ ಕಲ್ಟಿವೇಟೆಡ್ ಇನ್ ಅಸ್ಸಾನ್ ಅಂಡ್ ಅರ್ಜುನ್ ಟ್ರೀ. ಹೌದಲ್ಲ? ಸೊ ಆ ಒಂದು ತುಸಾರ್ ಸಿಲ್ಕ್ ಇಂದ ತಯಾರು ಮಾಡೋದು ಇದು ಕುಚಾಯ್ ಸಿಲ್ಕ್. ಸೊ ಈಗ ಅದಕ್ಕೂ ಕೂಡ GI ಟ್ಯಾಗ್ ಅನ್ನ ಕೊಡ್ಲಾಗಿದೆ. ಸೊ ಇದನ್ನ ಯೂಶಲಿ ಸರೈಕೆಲೆ ಮತ್ತೆ ಖರ್ಸವಾನ ಅನ್ನುವಂತಹ ಸ್ಮಾಲ್ ವಿಲೇಜ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಲಾಗತ್ತೆ. ನೆಕ್ಸ್ಟ್, ಈಗ ಜಾರ್ಖಂಡ್ ಅಲ್ಲಿ ಮುಂಚೆ ಈ ಒಂದು ವಿಲೇಜಸ್ ಅಲ್ಲಿ ಅಷ್ಟೇ ಸಿಗ್ತಿದ್ದಂತಹ ಈ ಒಂದು ಸಿಲ್ಕ್ ಈಗ ಎಲ್ಲಾ ಕಡೆ ಸಿಗ್ತಾ ಇದೆ. ನೆಕ್ಸ್ಟ್ ಭಗಯ ಸಿಲ್ಕ್. ಭಗಯ ಸಿಲ್ಕ್ ಕೈಯಿಂದ ತಯಾರಿಸಿದಂತಹ ರೇಷ್ಮೆ ಟೆಕ್ಸ್ಟೈಲ್, ಮೇನ್ಲಿ ಓವನ್ ಬೈ ಸಂತಾಲ ಟ್ರೈಬಲ್ ವಿಮೆನ್. ಸಂತಾಲ ಟ್ರೈಬಲ್ ವಿಮೆನ್ಸ್ ಇದನ್ನ ತಯಾರನ್ನ ಮಾಡ್ತಾರೆ. ಸೊ ಇದು GI ಟ್ಯಾಗ್ ಇಂಡಿಕೇಶನ್ ನ ಬಗ್ಗೆ. ಸೊ GI ಟ್ಯಾಗ್ ಇಂಡಿಕೇಶನ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ದ ನ್ಯೂಲಿ ಗ್ರಾಂಟೆಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ ಫ್ರಮ್ ಜಾರ್ಖಂಡ್, ಮ್ಯಾಚ್ ದ ಫಾಲೋಯಿಂಗ್ ಪೇರ್ಸ್. ಬಾಗಯ ಸಿಲ್ಕ್, ಹ್ಯಾಂಡ್ ಸ್ಪೂನ್ ಟೆಕ್ಸ್ಟೈಲ್ ಓವೆನ್ ಬೈ ಸಂತಾಲ ಟ್ರೈಬ್, ಕರೆಕ್ಟ್. ಕುಚಾಯ್ ಸಿಲ್ಕ್, ತುಸಾರ್ ಸಿಲ್ಕ್ ವೆರೈಟಿ ರೇರ್ಡ್ ಆನ್ ಅಸ್ಸಾನ್ ಅಂಡ್ ಅರ್ಜುನ್ ಟ್ರೀ, ಇದು ಕೂಡ ಕರೆಕ್ಟ್. ಮುಂಡಾ ಜ್ಯುವೆಲ್ರಿ ಆರ್ಟಿಸ್ಟಿಕ್ ಮೆಟಲ್ ಅಂಡ್ ಮೋಟಿಫ್ ಕ್ರಾಫ್ಟ್ ಆಫ್ ದ ಮುಂಡಾ ಟ್ರೈಬಲ್ ಕಮ್ಯುನಿಟಿ, ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು all the 3 pairs are correct for this particular question. Next, drop shipping. ಈ 2026 ಎಕ್ಸಾಮ್ ನ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಅವ್ರಿಗೆ ಡ್ರಾಪ್ ಶಿಪ್ಪಿಂಗ್ ಮೇಲೆ ಒಂದು ಕ್ವಶನ್ ಬಂದಿದೆ. ಈಗಲೂ ಕೂಡ ಅಮೆಜಾನ್ ಕಂಪನಿ ಕಡೆಯಿಂದ ಡ್ರಾಪ್ ಶಿಪ್ಪಿಂಗ್ ನ್ಯೂಸ್ ಅಲ್ಲಿದೆ. ಸೊ ವಾಟ್ ಇಸ್ ದಿಸ್ ಡ್ರಾಪ್ ಶಿಪ್ಪಿಂಗ್? ಇದೊಂದು ರಿಟೈಲ್ ಬಿಸ್ನೆಸ್ ಮಾಡೆಲ್. ಇದರಲ್ಲಿ ಸೆಲ್ಲರು ಕಸ್ಟಮರ್ಸ್ ಆರ್ಡರ್ ಗಳನ್ನ ತಮ್ಮ ಹತ್ರ ಸ್ಟಾಕ್ ಇಲ್ಲದೆ ಇದ್ರೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಸ್ಟಾಕ್ ಬರುತ್ತೆ, ಸ್ಟಾಕ್ ಬಂದಾಗ ಅವರ ಪ್ರಾಡಕ್ಟ್ ಅನ್ನ ಬೇರೆ ಕಡೆಯಿಂದ ತರಿಸಿ ಕಸ್ಟಮರ್ಸ್ಗೆ ಡೈರೆಕ್ಟ್ ಡೆಲಿವರಿಯನ್ನ ಮಾಡ್ಲಾಗುತ್ತೆ. ಅದನ್ನ ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳಿ ಕರೀತೇವೆ. ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡಿದಾಗ ಸೆಲ್ಲರು ಥರ್ಡ್ ಪಾರ್ಟಿಯಿಂದ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಶಿಪ್ಪಿಂಗ್ ನ ಮಾಡ್ಲಾಗುತ್ತೆ. ಇವ್ರನ್ನ ಡ್ರಾಪ್ ಶಿಪ್ಪರ್ ಅಂತ ಹೇಳಿ ಕರಿತೀವಿ. ಡ್ರಾಪ್ ಶಿಪ್ಪರ್ ಕನ್ಸ್ಯೂಮರ್ಸ್ ಮತ್ತೆ ಸಪ್ಲೈಯರ್ಸ್ ನಡುವೆ ಬರುವಂತಹ ಮಿಡಲ್ ಮ್ಯಾನ್.
ಸೊ ಈ ಮಿಡಲ್ ಮ್ಯಾನ್ ಆಗಿರೋದ್ರಿಂದ ಮನಿಯನ್ನ ಜಾಸ್ತಿ ಚಾರ್ಜ್ ಮಾಡ್ತಾರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ. ತುಂಬಾ ಬಿಸ್ನೆಸ್ ಆಂಟರ್ಪ್ರಿನರ್ಸ್ ಡ್ರಾಪ್ ಶಿಪ್ಪಿಂಗ್ ಅನ್ನ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವೇರೋ ಸ್ಟೋರೇಜ್ ಪ್ರಾಬ್ಲಮ್ ಆಗಲ್ಲ, ಹಾಗೆ ಅನ್ಸೋಲ್ಡ್ ಇನ್ವೆಂಟರಿ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡಬಹುದು. ಅದಕ್ಕೋಸ್ಕರ ಕಡಿಮೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಯೂಶಲಿ ಸ್ಮಾಲರ್ ರಿಟೈಲರ್ಸ್ ಹಾಗೂ ಎಂಟರ್ಪ್ರಿನರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಇದು ಇಲ್ಲಿಗಲ್ ಅಲ್ಲ, ಬಟ್ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ನ ನಡುವೆ ಕೆಲವೊಂದ್ಸಲ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದಿಷ್ಟು ಡ್ರಾಪ್ ಶಿಪ್ಪಿಂಗ್ ನ ಬಗ್ಗೆ. ಸೊ ಡ್ರಾಪ್ ಶಿಪ್ಪಿಂಗ್ ಕ್ವಶನ್ ನ ನೋಡ್ಕೊಂಡ್ರೆ, ಇನ್ ದ ಕಂಟೆಕ್ಸ್ಟ್ ಆಫ್ ಡಿಜಿಟಲ್ ಕಾಮರ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಮಾಡೆಲ್? First statement, a retail framework where merchants manufacture goods locally and store them in government subsidized warehouse. Allah, first statement wrong. Second one, a supply chain method where a seller accepts customer order but transfer the inventory holding and direct shipping responsibility to a third party supplier. So, idu correct ಆದಂತಹ ಉತ್ತರ. B is the right answer. ಸೊ ಇದಿಷ್ಟು ಜೂನ್ 16ನೇ ತಾರೀಕು ಇದ್ದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.